ಈಗ ಯಾವುದೇ ಒಂದು ವಾಹನ ತುಂಬ ದಿನದಿಂದ ಒಂದು ಸ್ಥಳದಲ್ಲಿ ಅನುಮಾನಾಸ್ಪದವಾಗಿ ನಿಂತಿದ್ರೆ ನಮ್ಮ ಏಚಕ್ ತಂಡ ತಪಾಸಣೆ ಮಾಡುತ್ತೆ. ತಪಾಸಣೆ ಮಾಡಬೇಕಂದ್ರೆ ಅದನ್ನು ಒಂದು ಫಾರ್ಮಾಲಿಟೀಸ್ ಪ್ರಕಾರವಾಗಿ ತಪಾಸಣೆ ಮಾಡಬೇಕು. ಈಗ ವೆಹಿಕಲ್ನ ದೂರದಿಂದ ಕಣ್ಣುದೃಷ್ಟಿಯಿಂದ ನೋಡಬೇಕು. ಮತ್ತು ವೆಹಿಕಲ್ನ ಸುತ್ತಲೂ ಏನಾದರೂ ಇದೆಯಾ ಅಥವಾ ಏನಾದರೂ ಹೊಸ್ದಾಗಿ ಏನಾದರೂ ಇನ್ಸ್ಟಾಲ್ ಮಾಡಿದಾರಾ ಅಂತಕ್ಕಂಥದ್ದು ಸಹಿತನೂ ನೋಡಬೇಕಾಗುತ್ತೆ. ಯೂಶಲಿ ಚೆಕ್ ಆದಮೇಲೆ ಬೈನಕುಲರಲ್ಲಿ ವೆಹಿಕಲ್ನ ನೋಡಬೇಕು. ಬೈನಕುಲರ್ ಆದಮೇಲೆ ಉಪಕರಣಗಳು ಅಂಡರ್ ವೆಹಿಕಲ್ ಸರ್ವೆಲೆನ್ಸ್ ಸಿಸ್ಟಮ್ಮು ಮತ್ತು ಎಲೆಕ್ಟ್ರಾನಿಕ್ ಸೆಥೋಸ್ಕೋಪು ಮತ್ತು ಕೆನೈನ್ ಸ್ಕ್ವಾಡಿಂದ ಸಹಿತನೂ ಎಲೆಕ್ಟ್ರಾನಿಕ್ ಸೆಥೋಸ್ಕೋಪಿಂದ ನೋಡಬೇಕಂದ್ರೆ ಟೈಮರ್ ಇಲ್ಲ ಅಂತಕ್ಕಂಥದ್ದು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ, ಮತ್ತು ಕೆನೈನ್ ಸ್ಕ್ವಾಡಿಂದ ನೋಡ್ತಕ್ಕಂಥದ್ದು ಅದರಲ್ಲಿ ಎಕ್ಸ್ಪ್ಲೋಸಿವ್ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ತಪಾಸಣೆ ಮಾಡ್ತೀವಿ. ಅದೇ ರೀತಿ CROT ಕಾರ್ ರಿಮೋಟ್ ಓಪನಿಂಗ್ ಟೂಲ್ ಕಿಟ್ಟಿಂದ ವೆಹಿಕಲ್ನ ಕಂಪ್ಲೀಟ್ ಎಲ್ಲನೂ ಓಪನ್ ಮಾಡ್ತೀವಿ. ಓಪನ್ ಮಾಡಿ ಎಲ್ಲ ಡೋರು, ಬೈನೆಟ್ಟು, ಡಿಕ್ಕಿ ಎಲ್ಲನೂ ಓಪನ್ ಮಾಡಿ ತಪಾಸಣೆ ಮಾಡಿ, ಮತ್ತು ವೆಹಿಕಲ್ನಲ್ಲಿ ಯಾವುದೇ ಸಸ್ಪೆಕ್ಟ್ ವಸ್ತು ಇಲ್ಲ ಅಂತಂದು ಕಂಡು ಬಂದ ಮೇಲೆ ನಾವು ವೆಹಿಕಲ್ನ ಸ್ಟಾರ್ಟ್ ಮಾಡಿ ಅದನ್ನು ಮುಂದಕ್ಕೆ ಹಿಂದಕ್ಕೆ ಪಾಸ್ ಮಾಡಿ, ಮತ್ತು ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಲೈಟು ಇಂಡಿಕೇಟರ್ನೆಲ್ಲ ಆನ್ ಮಾಡಿ ಈ ರೀತಿ ವಾಹನ ಕೂಲಂಕುಷವಾಗಿ ತಪಾಸಣೆ ಮಾಡಿ ಅದರಲ್ಲಿ ಏನಿಲ್ಲ ಅಂತಕ್ಕಂಥದ್ದು ಕನ್ಫರ್ಮ್ ಆದಮೇಲೆ ಲೋಕಲ್ ಪೊಲೀಸ್ಗೆ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ.